ಸುದೀರ್ಘ ಹೋರಾಟ ಮತ್ತು ತ್ಯಾಗದ ಫಲವಾಗಿದೆ. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ ಮುಂತಾದ ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಪಾಲು ಪಡೆದ ಉಲಮಾ, ಮುಸ್ಲಿಂ ವಿದ್ವಾಂಸರ ಕೊಡುಗೆಗಳನ್ನು ಮತ್ತು ಬಹಳ ಕಡೆಗಣಿಸಲಾಗಿದೆ. ಮೊದಲ ಸ್ವತಂತ್ರ ಹೋರಾಟಗಾರರು ಅಲಂಗೀರ್ ಔರಂಗಜೇಬ್ ರಹಮತುಲ್ಲಾಹಿ ಅಲೈಹಿ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ತೊರೆಯುವಂತೆ ಆದೇಶಿಸಿದರು. ಆದರೆ 1707ರಲ್ಲಿ ಅವರ ಮರಣ ನಂತರ ಬ್ರಿಟಿಷರು ಹಿಂದಿರುಗಿದರು. ಮೇ 10, 1857ರಲ್ಲಿ ಬ್ರಿಟಿಷರ ವಿರುದ್ಧ ಇಮ್ದಾದುಲ್ಲಾ ಮುಹಾಜಿರ್ ಮಕ್ಕಿ ರಹಮತುಲ್ಲಾಹಿ ಅಲೈಹಿ, ಮೌಲಾನಾ ಕಾಸಿಂ ನಾನಕ್ವಿ ರಹಮತುಲ್ಲಾಹಿ ಅಲೈಹಿ, ರಶೀದ್ ಅಹಮದ್ ಗಂಗೋಹಿ ರಹಮತುಲ್ಲಾಹಿ ಅಲೈಹಿ ಮತ್ತು ಹಾಫಿಜ್ ಅಮೀನ್ ರಹಮತುಲ್ಲಾಹಿ ಅಲೈಹಿ ಮೊದಲಾದವರನ್ನು ಪಡೆಗಳ ನಡುವೆ ಶಾಮ್ಲಿ ಅಥವಾ ಭಾನವವನ್ನು ಕದನವು ನಡೆಯಿತು. 1857ರ ದಂಗೆಯಲ್ಲಿ ವಿಫಲವಾದ ನಂತರ ಉಲಮಾಗಳು ಬ್ರಿಟಿಷರ ಕರ್ಮಿಗಳ ಪ್ರಮುಖ ಗುರಿಯಾದರು. ಒಟ್ಟು 2 ಲಕ್ಷ ಪುರುಷರು ಮತ್ತು ಮಹಿಳೆಯರು ಹುತಾತ್ಮರಾದರು. ಇವರಲ್ಲಿ ಸುಮಾರು 50,000 ಮಂದಿ ಉಲಮಾಗಳು. ಈ ಪೈಕಿ 500 ಉಲಮಾಗಳನ್ನು ದೆಹಲಿಯಲ್ಲಿ ಗಲ್ಲಿಗೇರಿಸಲಾಯಿತು. 20 ವರ್ಷಗಳ ನಂತರ ಶೇಖುಲ್ ಹಿಂದ್ ಮಹಮೂದ್ ಹಸನ್ ದೇವಬಂದಿ ರಹಮತುಲ್ಲಾಹಿ ಅಲೈಹಿ 1877ರಲ್ಲಿ ಸಮರತುಲ್ ತರ್ಬಿಯತನ್ನು ರಚಿಸಲಾಯಿತು. ಈ ಸಂಘಟನೆಯು ಸುಮಾರು 30 ವರ್ಷಗಳ ಕಾಲ ಹೋರಾಟ ನಡೆಸಿತು ಮತ್ತು 1909ರಲ್ಲಿ ಜಮಿಯತುಲ್ ಅನ್ಸಾರ್ ಹೆಸರಿನಲ್ಲಿ ಸಂಘಟಿಸಲಾಯಿತು ಮತ್ತು ಮೌಲಾನಾ ಉಬೈದುಲ್ಲಾ ಸಿಂಧಿ ರಹಮತುಲ್ಲಾಹಿ ಅಲೈಹಿ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡರು. 1913ರಲ್ಲಿ ಜಮಿಯತುಲ್ ಅನ್ಸಾರ್ ನಿಷೇಧದ ನಂತರ ಬ್ರಿಟಿಷರು ವಸಾಹತುಶಾಹಿಗಳನ್ನು ಓಡಿಸಲು ನಜ್ಜಾರತುಲ್ ಮಾರಿಫ್ ರಚಿಸಲಾಯಿತು. ಅದೇ ವರ್ಷ ಮೌಲಾನಾ ಉಬೈದುಲ್ಲಾ ಸಿಂಧಿ ರಹಮತುಲ್ಲಾಹಿ ಅಲೈಹಿ, ಮೌಲಾನಾ ಆಜಾದ್ ಇತ್ಯಾದಿರವರ ನೇತೃತ್ವದಲ್ಲಿ ದೇಶೀ ರುಮಾಲ್ ತಹ್ರೀಕ್ ಎಂದು ಕರೆಯಲ್ಪಡುವ ಸ್ವಾತಂತ್ರ್ಯದ ಚಳುವಳಿಯನ್ನು ರಚಿಸಲಾಯಿತು. ಟರ್ಕಿ, ಇಂಪೀರಿಯಲ್ ಜರ್ಮನಿ ಮತ್ತು ಅಫ್ಘಾನಿಸ್ತಾನದ ಸಹಾಯದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಗಳಿಸಲು ಸಹಾಯವಾಯಿತು. 1916ರಲ್ಲಿ ರೇಷ್ಮೆ ರುಮಾಲ್ ತಹ್ರೀಕ್ ಬಹಿರಂಗಗೊಂಡಿತ್ತು. ಅದರ ಪರಿಶ್ರಮವಾಗಿ ಭಾರತದ 200 ಉಲಮಾಗಳನ್ನು ಬಂಧಿಸಲಾಯಿತು. ಪರಿಣಾಮವಾಗಿ ಮೌಲಾನಾ ಹುಸೇನ್ ಅಹಮದ್ ಮದನಿ ರಹಮತುಲ್ಲಾಹಿ ಅಲೈಹಿ, ಮೌಲಾನಾ ಅಜೀಜ್ ಗುಲ್ ರಹಮತುಲ್ಲಾಹಿ ಅಲೈಹಿ, ಹಕೀಂ ಸೈಯದ್ ಹಸ್ರತ್ ಹುಸೇನ್ ರಹಮತುಲ್ಲಾಹಿ ಅಲೈಹಿ ಮೊದಲಾದವರನ್ನು ಬಂಧಿಸಿ ಯುರೋಪಿನ ಮಾಲ್ಟ ಜೈಲಿಗೆ ಹಾಕಿದರು. 1919ರಲ್ಲಿ ಜಮಿಯತುಲ್ ಉಲಮಾ ಜನನವಾಯಿತು. ಅನೇಕ ಭಾರತೀಯರು ಬ್ರಿಟಿಷರನ್ನು ಬೆಂಬಲಿಸುತ್ತಾ ಈ ಸಮಯದಲ್ಲ ಮತ್ತು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಭಾಗಶಃ ಸ್ವತಂತ್ರಕ್ಕಾಗಿ ಒತ್ತಾಯಿಸುತ್ತಿದ್ದಾಗ ಜಮಿಯತುಲ್ ಉಲಮಾ ಹಿಂದ್ ಸಂಪೂರ್ಣವಾಗಿ ಸ್ವತಂತ್ರಕ್ಕಾಗಿ ಒತ್ತಾಯಿಸಲು ಸಕ್ಷಮವಾಗಿತ್ತು. 1924ರ ಜನವರಿಯಲ್ಲಿ ಮೌಲಾನಾ ಹುಸೇನ್ ಅಹಮದ್ ಮದನಿ ರಹಮತುಲ್ಲಾಹಿ ಅಲೈಹಿ ಸಂಪೂರ್ಣವಾಗಿ ಸ್ವತಂತ್ರದ ಬೇಡಿಕೆಯನ್ನು ಎತ್ತಿದರು. 1926ರಲ್ಲಿ ಜಮಿಯತುಲ್ ಉಲಮಾ ಹಿಂದ್ ಸೈಮನ್ ಕಮಿಷನ್ ಅನ್ನು ವಿರೋಧಿಸಿತು. ಅದರ ನಂತರ 1927ರಲ್ಲಿ ಕಾಂಗ್ರೆಸ್ ಕೂಡ ವಿರೋಧಿಸಿತು. ಅಂತಿಮವಾಗಿ ಸೈಮನ್ ಆಯೋಗವು ವಿಫಲವಾಗಿ ಬ್ರಿಟನ್ಗೆ ಮರಳಿತು. 1929ರಲ್ಲಿ ಗಾಂಧೀಜಿಯವರ ದಂಡಿ ಮೆರವಣಿಗೆಗಳಿಗೆ ಉಲಮಾಗಳು ಸಂಪೂರ್ಣ ಬೆಂಬಲ ನೀಡಿದರು. ಪರಿಣಾಮವಾಗಿ ಮೌಲಾನಾ ಆಜಾದ್, ಮೌಲಾನಾ ಇಫ್ಜುರ್ ರಹಮಾನ್ ಸಹಾಬಿ, ಮೌಲಾನಾ ಫಕ್ರುದ್ದೀನ್, ಮೌಲಾನಾ ಸೈಯದ್ ಮೊಹಮ್ಮದ್ ಮಿಯಾನ್, ಮೌಲಾನಾ ಬಶೀರ್ ಅಹಮದ್ ಅನೇಕ ಉಲಮಾಗಳು 1932ರಲ್ಲಿ ಬಂಧಿಸಲಾಯಿತು. ಮುಫ್ತಿ ಕಿಫಾಯತುಲ್ಲಾಹ್ ದೆಹಲ್ವಿ ರಹಮತುಲ್ಲಾಹಿ ಅಲೈಹಿ 1 ಲಕ್ಷಕ್ಕಿಂತ ಹೆಚ್ಚು ಬಲಶಾಲಿ ವ್ಯಕ್ತಿಗಳನ್ನು ಆಜಾದ್ ಭಾರತಿನ ಪ್ರತಿಭಟನೆಯಲ್ಲಿ ಮುನ್ನಡೆಸಿದರು. ಪರಿಣಾಮವಾಗಿ ಅದರ ಬಂಧನದ ನಂತರ